ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ತು. 600 ಪಾಯಿಂಟ್ಗೂ ಹೆಚ್ಚಿನ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2.6% ನಿಫ್ಟಿ ಕರೆಕ್ಟ್ ಆಗಿದೆ. ಸೊ ನಿಫ್ಟಿಯಲ್ಲಿ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇತ್ತು. ವೀಕೆಂಡ್ನಲ್ಲಿ ಸಾಕಷ್ಟು ನೆಗೆಟಿವ್ ನ್ಯೂಸ್ ಬಂದಿತ್ತು. ಸೊ ಇರಾನ್ ಏನಾದರೂ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಓಪನ್ ಮಾಡಲಿಲ್ಲ ಅಂದರೆ ಅವರ ಪವರ್ ಪ್ಲಾಂಟ್ಗಳನ್ನು ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಅವರು ಹೇಳಿದರು. 48 ಗಂಟೆಯ ಸಮಯವನ್ನು ಕೂಡ ಕೊಟ್ಟಿದ್ರು. ಸೊ ಈ ಒಂದು ನ್ಯೂಸ್ನಿಂದ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,500 ಅರೌಂಡ್ ಅಲ್ಲಿ ಈಗ ಟ್ರೇಡ್ ಆಗ್ತದೆ. ಸೊ ಮೇಜರ್ ಸಪೋರ್ಟ್ ಲೆವೆಲ್ಗಳು ಬ್ರೇಕ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ ಕೂಡ 2.5% ಅರೌಂಡ್ ಅಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ 3.5%ಗೂ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಮೇಜರ್ ಆಗಿ ಮಿಡಲ್ ಈಸ್ಟ್ನ ಟೆನ್ಷನ್ಸ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ IT ಸೆಕ್ಟರ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಕೇವಲ 0.2% ಡೌನ್ ಸೈಡ್ನೊಂದಿಗೆ IT ಇಂಡೆಕ್ಸ್ ಕ್ಲೋಸ್ ಆಯಿತು. ಸಾಕಷ್ಟು IT ಸ್ಟಾಕ್ಗಳು ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಇದಕ್ಕೆ ರೀಸನ್ ಡಾಲರ್ ಸ್ಟ್ರಾಂಗ್ ಆಗ್ತಿದೆ. ರೂಪಾಯಿಯ ವ್ಯಾಲ್ಯೂ ಕುಸಿತಿರುವುದು IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಈ IT ಕಂಪನಿಗಳು ರೆವಿನ್ಯೂನ ಡಾಲರ್ನಲ್ಲಿ ಜನರೇಟ್ ಮಾಡ್ತಾರೆ. ಅದರಿಂದ ಡಾಲರ್ನ ವ್ಯಾಲ್ಯೂ ಇನ್ಕ್ರೀಸ್ ಆದಷ್ಟು ಕೂಡ IT ಕಂಪನಿಗಳ ರೆವಿನ್ಯೂ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ರೂಪಾಯಿಯಲ್ಲಿ ಅವರು ಅದನ್ನು ಕನ್ವರ್ಟ್ ಮಾಡಿ ಡಿಕ್ಲೇರ್ ಮಾಡೋದ್ರಿಂದ ಒಂದು ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಆಟೋ ಇಂಡೆಕ್ಸ್ ಇವತ್ತು 3%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ಗಳಲ್ಲಿ ವೀಕ್ನೆಸ್ ಇದೆ. ಹಾಗೆ FIIs ಕಡೆಯಿಂದ ಕೂಡ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. ಆಲ್ಮೋಸ್ಟ್ 16 ಸೆಷನ್ಸ್ಗಳಲ್ಲಿ FIIs 1 ಲಕ್ಷ ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಗ್ಲೋಬಲ್ ಅನ್ಸರ್ಟನಿಟಿ ಇರೋದ್ರಿಂದ FIIs ಕಡೆಯಿಂದ ಕೂಡ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ವಾರ್ ಸಿಚುವೇಶನ್ಸ್ ಸರಿ ಹೋಗೋವರೆಗೂ ಈ ರೀತಿಯ ಒಂದು ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ಬೋದು. ಇದರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಒಂದು ಪಾಸಿಟಿವ್ ನ್ಯೂಸ್ ಮಾರ್ಕೆಟ್ಗೆ ಇದೆ. ಟ್ರಂಪ್ ಅವರೇನು ಇರಾನ್ನ ಪವರ್ ಪ್ಲಾಂಟ್ಸ್ಗಳನ್ನು 48 ಗಂಟೆ ಒಳಗಾಗಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈಗ ಆ ಒಂದು ಅಟ್ಯಾಕ್ಸ್ ಅನ್ನ ಅಥವಾ ಮಿಲಿಟರಿ ಆಪರೇಷನ್ಸ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ 13%ನಷ್ಟು ಫಾಲ್ ಆಗಿದೆ. ಹಾಗೆ ಗಿಫ್ಟ್ ನಿಫ್ಟಿ, ಡೌ ಜೋನ್ಸ್ ಫ್ಯೂಚರ್ಸ್ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. ಸೊ ಇದೇ ರೀತಿಯ ಮೊಮೆಂಟಮ್ ಸಸ್ಟೈನ್ ಆದರೆ ನಾಳೆ ನಿಫ್ಟಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಓಪನಿಂಗ್ ಅನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತೆ 23,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಮಾರ್ಕೆಟ್ನಲ್ಲಿ ಈ ರೀತಿಯ ವೀಕ್ನೆಸ್ ಬಂದಾಗ ಅದನ್ನು ಆಪರ್ಚುನಿಟಿಯಾಗಿ ತಗೋಬೇಕಾಗುತ್ತೆ. ಮತ್ತೆ ಪಾಸಿಟಿವ್ ನ್ಯೂಸ್ಗಳು ಬಂದಾಗ ಮಾರ್ಕೆಟ್ ರಿಕವರಿ ಆಗುತ್ತೆ. ಬಟ್ ಆ ಒಂದು ರಿಕವರಿ ತುಂಬ ದಿನ ಸಸ್ಟೈನ್ ಆಗೋದಿಲ್ಲ. ಮತ್ತೆ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿರೋ ರೀತಿಯಲ್ಲಿ ಯಾವ ರೀತಿಯ ನ್ಯೂಸ್ಗಳು ಬರ್ತಾ ಹೋಗುತ್ತೆ ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಸೊ ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇನ್ವೆಸ್ಟ್ ಮಾಡೋದಕ್ಕೆ ಅಮೌಂಟ್ ಇಲ್ಲ ಅಂದಾಗ ಏನು ಪೋರ್ಟ್ಫೋಲಿಯೋನಲ್ಲಿ ಶೇರ್ಸ್ ಇದೆ ಅದನ್ನು ಹೋಲ್ಡ್ ಮಾಡಿ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಈ ರೀತಿಯ ಅನ್ಸರ್ಟಿನಿಟಿಗಳಲ್ಲಿ ಯಾವುದೇ ರೀತಿಯಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡಬಾರ್ದು. ಮತ್ತೆ ಮಾರ್ಕೆಟ್ ರಿಕವರಿ ಬರುತ್ತೆ, ಆ ಒಂದು ರಿಕವರಿಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸಸ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸಿಲ್ವರ್ ETFs ಇವತ್ತು 13%ನಷ್ಟು ಕರೆಕ್ಟ್ ಆಯಿತು. ಹಾಗೆ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಅದಕ್ಕೆ ರೀಸನ್ ಸಿಲ್ವರ್ನ ಪ್ರೈಸಸ್ ಆಗಿತ್ತು. ಬಟ್ ಈಗ ಸಿಲ್ವರ್ ಪ್ರೈಸಸ್ ಫಾಲ್ ಆಗ್ತಿರೋದ್ರಿಂದ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ ಕೂಡ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತದೆ. ಸೊ ಯಾವುದೇ ಒಂದು ಅಸೆಟ್ ಆಗಿರ್ಬೋದು ಕಂಟಿನ್ಯೂಸ್ ಪಾಸಿಟಿವ್ ಮೊಮೆಂಟಮ್ ಇರೋದಿಲ್ಲ. ಯಾವುದಾದ್ರೂ ಒಂದು ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಸೊ ಗೋಲ್ಡ್ ಮತ್ತು ಸಿಲ್ವರ್ ಆಲ್ ಟೈಮ್ ಹೈ ಲೆವೆಲ್ಸಲ್ಲಿ ಇದ್ದಾಗ ಕೂಡ ಇದನ್ನು ನಾನು ನಿಮಗೆ ಹೇಳಿದ್ದೆ. ಒಂದೇ ಲೆವೆಲ್ನಲ್ಲಿ ಸಾಕಷ್ಟು ಲಮ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡಿಬಿಡಿ. ಯಾಕೆಂದರೆ ಆ ಒಂದು ಲೆವೆಲ್ನಿಂದ ಸಡನ್ ಕರೆಕ್ಷನ್ಸ್ ಬರ್ಬೋದು ಅಂತ. ಸೊ ಡಿಪ್ ಬೈಯಿಂಗ್ ಒಳ್ಳೆಯ ಒಂದು ಆಪರ್ಚುನಿಟಿ ಆಗುತ್ತೆ. ಸೊ ಸಿಲ್ವರ್ ಗೋಲ್ಡ್ ಪ್ರೈಸಸ್ ಲೋವರ್ ಲೆವೆಲ್ಗಳಿಂದ ಮತ್ತೆ ರಿಕವರ್ ಆಗ್ಬೋದು. ಮತ್ತೆ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಬಟ್ ಲಾಂಗ್ ಟರ್ಮ್ನಲ್ಲಿ ಅದರ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ. ಸೊ ಸಿಲ್ವರ್ ಗೋಲ್ಡ್ನಿಂದ ಒಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಸೊ ಆ ರೀತಿಯ ಒಂದು ರಿಟರ್ನ್ಸ್ ಬೇಕು ಅಂದರೆ ಈ ಡಿಪ್ಗಳೇನು ಸಿಗುತ್ತೆ ಆ ಡಿಪ್ಪಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಯಾವಾಗ ಹೈಯರ್ ಲೆವೆಲ್ಗಳಲ್ಲಿ ಒಂದೇ ಬಾರಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಸಿಗೋದು ಲೇಟ್ ಆಗ್ತಾ ಹೋಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. HCL ಟೆಕ್, ಇನ್ಫೋಸಿಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಇದಕ್ಕೆ ಒಂದು ರೀಸನ್ UBSನ ಕಡೆಯಿಂದ ಬಂದಂಥ ಕವರೇಜ್ ಆಗಿರುತ್ತೆ. IT ಸೆಕ್ಟರ್ನಿಂದ ಅವರು HCL ಟೆಕ್, ಪರ್ಸಿಸ್ಟೆಂಟ್ ಸಿಸ್ಟಮ್, ಇನ್ಫೋಸಿಸನ್ನು ಪ್ರಿಫರ್ ಮಾಡ್ತಿದ್ದಾರೆ. ಸೊ IT ಕಂಪನಿಗಳ ಡಿವ್ಯಾಲ್ಯೂಯೇಷನ್ ಆಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದರೆ ಒಂದು ಡಿ ರೇಟಿಂಗ್ ಬರುವಂಥ ಚಾನ್ಸಸ್ ಇದೆ. ಓವರ್ ಆಲ್ IT ಸೆಕ್ಟರ್ ವೀಕ್ ಇದೆ. ಹಾಗೆ IT ಕಂಪನಿಗಳ ಅರ್ನಿಂಗ್ಸ್ ಈ ಮುಂಚೆ ಯಾವ ರೀತಿಯಲ್ಲಿ ಇತ್ತು ಆ ರೀತಿಯಲ್ಲಿ ಬರ್ತಿಲ್ಲ. ಈ ಮುಂಚೆ IT ಕಂಪನಿಗಳು 7-8% ರೆವೆನ್ಯೂ ಗ್ರೋತನ್ನು ತೋರಿಸ್ತಿದ್ರು.
ಅದು 3-4%ಗೆ ಈಗ ಫಾಲ್ ಆಗಿದೆ. ಕೆಲವು ಸಿಚುವೇಶನ್ಸ್ಗಳಲ್ಲಿ 1-1.5% ರೆವೆನ್ಯೂ ಗ್ರೋತ್ ಬಂದರೂ ಕೂಡ ಅದನ್ನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಆದ್ದರಿಂದ ಓವರ್ ಆಲ್ ವ್ಯಾಲ್ಯೂಯೇಷನ್ಸ್ ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪವರ್ ಗ್ರಿಡ್ ಕೂಡ ಇವತ್ತು 1.5% ಅರೌಂಡಲ್ಲಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ ಒಂದು ಕೆಪೆಕ್ಸ್ ಟಾರ್ಗೆಟ್ಸ್ ಏನಿತ್ತು ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಈ ಮುಂಚೆ 32,000 ಕೋಟಿಯ ಎಸ್ಟಿಮೇಷನ್ಸ್ ಅನ್ನು ಮಾಡಿದ್ರು. ಅದನ್ನು ಈಗ 35,000 ಕೋಟಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಪವರ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದೆ. ಆದ್ದರಿಂದ ಒಂದು ಸ್ಟ್ರಾಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ಲಾಂಗ್ ಟರ್ಮ್ನಲ್ಲಿ ಪವರ್ ಗ್ರಿಡ್ ಒಳ್ಳೆ ಒಂದು ರೆವಿನ್ಯೂನ ಜನರೇಟ್ ಮಾಡ್ತಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆಯೇ ONGC ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಕ್ರೂಡ್ ಪ್ರೈಸಸ್ ಸಡನ್ ಆಗಿ ಜಂಪ್ ಆಗಿತ್ತು. ಬಟ್ ಈಗ ಟ್ರಂಪ್ ಅವರ ಒಂದು ಅನೌನ್ಸ್ಮೆಂಟ್ ಏನು ಬಂತು ಅದರಿಂದ ಮತ್ತೆ ಕ್ರೂಡ್ ಪ್ರೈಸಸ್ 13% ಅರೌಂಡಲ್ಲಿ ಫಾಲ್ ಆಗಿದೆ. ಇದರಿಂದ ಮತ್ತೆ ONGCಯಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಬರ್ಬೋದು. ಬಟ್ ಕ್ರೂಡ್ ಪ್ರೈಸಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿದ್ರೂ ಕೂಡ ONGC ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಕಾಣಿಸ್ತಿಲ್ಲ. ಸೊ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ 46 ನಿಫ್ಟಿ ಕಂಪನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 2-7% ಕರೆಕ್ಷನ್ ಎಲ್ಲ ನಿಫ್ಟಿ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಿದ್ದರಿಂದ ಈ ಸ್ಟಾಕ್ಗಳು ಕೂಡ ಕರೆಕ್ಟ್ ಆಗಿದೆ. ಸೊ ಡಚ್ ಬ್ಯಾಂಕ್ ತಮ್ಮ ಒಂದು ರಿಟೇಲ್ ಬಿಸ್ನೆಸ್ಸನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ, ಭಾರತದ ಬಿಸ್ನೆಸ್ಸನ್ನು. ಸೊ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಬ್ಯಾಂಕ್ಗಳು ಬಿಡ್ಡನ್ನು ಸಲ್ಲಿಸಿದ್ರು. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಒಂದು ಸ್ಟೇಕನ್ನು ಅಕ್ವೈರ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. 4,500 ಕೋಟಿಯ ಡೀಲ್ ಆದಷ್ಟು ಬೇಗ ಸೈನ್ ಆಗ್ಬೋದು. ಸೊ ಈ ರೀತಿಯ ಅಕ್ವಿಸಿಷನ್ಸ್ಗಳು ಲಾಂಗ್ ಟರ್ಮ್ಗೆ ಬೆನಿಫಿಷಿಯಲ್ ಆಗಿರುತ್ತೆ. ಬಟ್ ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿದೆ, ಯಾವ ಒಂದು ಪ್ರೈಸ್ನಲ್ಲಿ ಈ ಅಕ್ವಿಸಿಷನ್ಸನ್ನು ಮಾಡ್ತಿದ್ದಾರೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಅಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಬ್ರೋಕರೇಜ್ಗಳು ಅದರ ಬಗ್ಗೆ ಕವರೇಜನ್ನು ಕೊಡ್ಬೋದು. ಬಟ್ ಇವತ್ತು ಸ್ಟಾಕ್ ಈ ನ್ಯೂಸ್ಗೆ ಹೆಚ್ಚಾಗೇನು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಲಿಲ್ಲ. ಸೊ ಓವರ್ ಆಲ್ ಮಾರ್ಕೆಟ್ ನೆಗೆಟಿವ್ ಇದ್ದಿದ್ದರಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಇಂಡಿಗೋದ ಅರ್ನಿಂಗ್ಸ್ ಸಾಕಷ್ಟು ಫಾಲ್ ಆಗ್ಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಈಗ ಗೋಲ್ಡ್ಮನ್ ಸ್ಯಾಕ್ಸ್ ಕೂಡ ಶಾರ್ಪ್ ಅರ್ನಿಂಗ್ ಕಟ್ಸನ್ನು ಎಸ್ಟಿಮೇಟ್ ಮಾಡ್ತಿದ್ದಾರೆ. ಸೊ ಮುಂದಿನ 2 ಫಿನಾನ್ಷಿಯಲ್ ಇಯರ್ಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ಬಟ್ ಸ್ಟಿಲ್ ಇವರು ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೈಸ್ನಿಂದ 25% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಹೇಳಿ 5,200 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ ಕೇವಲ ಇಂಡಿಗೋ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಏರ್ಲೈನ್ ಕಂಪನಿಗಳ ಅರ್ನಿಂಗ್ಸ್ ಡ್ರಾಪ್ ಆಗುವಂಥ ಚಾನ್ಸಸ್ ಇದೆ. ಏವಿಯೇಷನ್ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ನೆಗೆಟಿವ್ ಆಗಿರುತ್ತೆ. ಬಟ್ ಇಂಡಿಗೋ ಅದನ್ನು ಟಿಕೆಟ್ ಪ್ರೈಸ್ಗೆ ಆ್ಯಡ್ ಮಾಡಿ ರಿಕವರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಕ್ವಾರ್ಟರ್ನ ಅರ್ನಿಂಗ್ಸ್ ಬಂದಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ DCX ಸಿಸ್ಟಮ್ಗೆ 563 ಕೋಟಿಯ ಡೊಮೆಸ್ಟಿಕ್ ಆರ್ಡರ್ ಸಿಕ್ಕಿತ್ತು. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು ಬೆಳಿಗ್ಗೆ 9% ಗೇನ್ ಆಗಿದೆ. ಸೊ ನಿನ್ನೆ ವಿಡಿಯೋನಲ್ಲಿ ಕೂಡ ಇದ್ರ ಬಗ್ಗೆ ನ್ಯೂಸನ್ನು ಕೊಟ್ಟಿದೆ. ಸೊ ಈ ಒಂದು ಆರ್ಡರ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. GR ಇನ್ಫ್ರಾ ಪ್ರಾಜೆಕ್ಟ್ಸ್ಗೆ ಹೈವೇ ಕಾಂಟ್ರಾಕ್ಟ್ ಸಿಕ್ಕಿದೆ. ಬಿಹಾರ್ ಹೈವೇ ಪ್ರಾಜೆಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. 2,441 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ಸ್ಟಾಕ್ ಬೆಳಿಗ್ಗೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಈ ಒಂದು ನ್ಯೂಸ್ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಓವರ್ ಆಲ್ 1.4% ಡೌನ್ ಸೈಡ್ನಲ್ಲೇ ಕ್ಲೋಸಿಂಗ್ ಕಾಣಿಸ್ತು. ಇನ್ನೋವಿಷನ್ ಫೈನಲ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 6 ದಿನಗಳ ಕಾಲ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಈ ಒಂದು IPO 10% ಡಿಸ್ಕೌಂಟ್ನೊಂದಿಗೆ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹519 ಆಗಿತ್ತು. ಸೊ IPOನ ಲಾಂಚ್ ಮಾಡಿದಾಗ ಪ್ರೈಸ್ ಇನ್ನೂ ಹೈಯರ್ ರೇಂಜ್ನಲ್ಲಿ ಇತ್ತು. ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ ಅಂತ ಪ್ರೈಸ್ ಬ್ಯಾಂಡನ್ನು ರಿಡ್ಯೂಸ್ ಮಾಡಿದರು. ಬಟ್ ಆ ಒಂದು ಪ್ರೈಸ್ಗೂ ಕಡಿಮೆ ಪ್ರೈಸ್ನಲ್ಲಿ ಲಿಸ್ಟಿಂಗ್ ಬಂದಿದೆ. ಸೊ 467ರ ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಲಿಸ್ಟ್ ಆದಮೇಲೆ ಇನ್ನಷ್ಟು ಸ್ಟಾಕ್ ಕರೆಕ್ಟಾಗಿ 374ರ ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು IPOನಲ್ಲಿ ಡಿಮ್ಯಾಂಡ್ ಕೂಡ ಕಡಿಮೆ ಇತ್ತು. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಇನ್ನಷ್ಟು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಕೋಲ್ ಇಂಡಿಯಾದ ಸಬ್ಸಿಡರಿ ಕಂಪನಿ ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ 0.2 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 0.6 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ 0.15 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. QIB ಸಬ್ಸ್ಕ್ರಿಪ್ಷನ್ಸನ್ನು ಮಾಡ್ಕೋತಾರೆ. ಪ್ರೀಮಿಯಂ 0 ಆಗಿದೆ. ಸೊ ನಾಳೆ ಮಾರ್ಕೆಟ್ ಪಾಸಿಟಿವ್ ಆಗಿರುವಂಥ ಹೋಪ್ ಇರೋದ್ರಿಂದ ₹2 ಪ್ರೀಮಿಯಂ ನೋಡೋದಕ್ಕೆ ಸಿಗ್ಬೋದು. ಬಟ್ ಫೈನಲ್ ಆಗಿ ಈ ಒಂದು IPOನ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಯಾಕೆ ಅಂದರೆ ಮಾರ್ಕೆಟ್ನಲ್ಲಿ ಅನ್ಸರ್ಟನಿಟಿ ಇದೆ. ಅನ್ಸರ್ಟನಿಟಿ ಇರೋದ್ರಿಂದ IPOಗಳಿಂದ ಅಷ್ಟೊಳ್ಳೆ ರಿಟರ್ನ್ಸ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಹಾಗೆ ನಾಳೆ 3 IPOಗಳು ಓಪನ್ ಆಗ್ತದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಪ್ರೀಮಿಯಮ್ಸ್ ಇದ್ದರೆ ಮಾತ್ರ ಆ IPOಗಳಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಇಲ್ಲಾಂದರೆ ಆ IPOಗಳನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.